ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಹಗರಣದ ಬೆನ್ನಲ್ಲೇ ನಿನ್ನೆಯಷ್ಟೇ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕಾಗಿದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರಕ್ಕೆ ದಾಖಲೆಗಳ ಹುಡುಕಾಟದಲ್ಲಿ ಸಿಐಡಿ ಟೀಮ್ ಇದೆ. ಬಟ್ ಆಲ್ರೆಡಿ ಆರೋಪ ಮಾಡಿದವರು ದಾಖಲೆಯ ಜೊತೆಗೆ ಇದ್ರು. ಇವರು ಇನ್ನೂ ಬೇರೆ ಬೇರೆ ದಾಖಲೆಗಳನ್ನು ಹುಡುಕಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತಿಬ್ಬರು ಮಧ್ಯವರ್ತಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ತಯಾರಿಯನ್ನ ಮಾಡ್ತಾ ಇದೆ. ಸಿಐಡಿಯಲ್ಲಿ ಎಸ್ಪಿ ಲೋಕೇಶ್ ಅವರ ನೇತೃತ್ವದಲ್ಲಿ ತನಿಖೆಗಳಾಗ್ತಾ ಇದೆ. ಜಾಮೀನು ಪಡ್ಕೊಂಡಿದ್ದಾರೆ ಮಧ್ಯವರ್ತಿಗಳಿಬ್ರು ಕೂಡ. ಮತ್ತೆ ಅವ್ರನ್ನ ವಿಚಾರಣೆ ನಡೆಸಿ ನಂತರ ಇವರನ್ನ ವಶಕ್ಕೆ ಪಡಿಬೇಕಾ ಇಲ್ವಾ ಅನ್ನೋದೆಲ್ಲ ಡಿಸೈಡ್ ಆಗುತ್ತೆ. ಬಟ್ ಇದು ಜಸ್ಟ್ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಸಂಬಂಧಪಟ್ಟಂತಹ ಹಗರಣವಾಗಿ ಉಳಿತಾ ಇಲ್ಲ. ಇನ್ನು ಬೇರೆ ಬೇರೆ ಹುದ್ದೆಗಳಲ್ಲೂ ಕೂಡ ಇಂಥದ್ದೇ ಅಕ್ರಮದ ವಾಸನೆ ಬರ್ತಾ ಇರೋದ್ರಿಂದ ವ್ಯಾಪ್ತಿ ದೊಡ್ಡದಾಗಬಹುದು. ಸದ್ಯಕ್ಕೆ ಸಿಐಡಿ ನಡೆಸ್ತಾ ಇರುವಂತಹ ತನಿಖೆ ಈ ಪಶು ವೈದ್ಯಕೀಯ ಹುದ್ದೆಗೆ ಸಂಬಂಧಪಟ್ಟಂತೆ.